ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಬಾರ್ಗಳ ಓಪನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕರು ಪತ್ರ ಬರೆದಿದ್ದಾರೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಬಾರ್ಗಳ ಓಪನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಪತ್ರ ಬರೆದಿದ್ದಾರೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಸುರೇಶ್ ಕುಮಾರ್ ಅವರು ಅಬಕಾರಿ ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹ. ಇನ್ನು ಅಬಕಾರಿ ನಿಯಮ ಗಾಳಿಗೆ ತೂರಿ ಬೆಳಗ್ಗೆ 6ಕ್ಕೆ ಬಾರ್ ಓಪನ್ ಮಾಡ್ತಾ ಇದ್ದಾರೆ. ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ. ಸರ್ಕಾರಕ್ಕೆ ಆದಾಯವೇ ಮುಖ್ಯ ಆದ್ರೆ 24/7 ಬಾರ್ ಓಪನ್ ಮಾಡಿ. ನಿಮ್ಗೆ ಆದಾಯ ಬೇಕು ಅಂತಂದ್ರೆ, ನಿಮ್ಗೆ ಇಷ್ಟ ಬಂದಂಗೆ ನಡ್ಕೊಳ್ತೀರಾ ಅಂತಂದ್ರೆ 24/7 ಓಪನ್ ಮಾಡಿ ಬಾರ್ನ ಅಂತ ಸದ್ಯಕ್ಕೆ ಪತ್ರ ಬರೆದಿದ್ದಾರೆ. ಬೆಳ್ಳಂಬೆಳಗ್ಗೆ ಬೆಂಗಳೂರಿನಲ್ಲಿ ಬಾರ್ಗಳ ಓಪನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಶಾಸಕ ಎಸ್ ಸುರೇಶ್ ಕುಮಾರ್ ಅವರು ಪತ್ರ ಕೂಡ ಬರೆದಿದ್ದಾರೆ. ಈ ಒಂದು ಅಬಕಾರಿ ನಿಯಮಗಳಿರುತ್ತೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ ಫಾಲೋ ಮಾಡಲಿಲ್ಲ ಅಂದಮೇಲೆ ಹೆಂಗೆ ನೀವು ಪರ್ಮಿಷನ್ ಕೊಡ್ತೀರಾ ಅವ್ರಿಗೆ ಒಂದು ಬಾರನ್ನು ನಡೆಸಲಿಕ್ಕೆ? ಒಂದು ವೇಳೆ ನಿಮಗೆ ಆದಾಯ ಅನ್ನೋದೇ ಬಹಳ ಮುಖ್ಯ ಆದರೆ ನೀವು ದಿನದ 24 ಗಂಟೆಯೂ ಕೂಡ ಈ ಒಂದು ಬಾರ್ಗಳನ್ನು ಓಪನ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಬಿಡಿ. ನಿಮಗೆ ಕೇವಲ ಆದಾಯ ಬೇಕು ಅನ್ನೋದಾದ್ರೆ ಅಟ್ಲೀಸ್ಟ್ ಅಬಕಾರಿ ನಿಯಮಗಳನ್ನ ಪ್ರತಿಯೊಬ್ಬರು ಕೂಡ ಪಾಲನೆ ಮಾಡಬೇಕು. ಅದನ್ನ ನಾವು ಉಲ್ಲಂಘನೆ ಮಾಡ್ತಾ ಇದ್ದಾರೆ. ಇಷ್ಟರ ಮಟ್ಟಿಗೆ ಈ ಒಂದು ನಿಯಮವನ್ನು ಉಲ್ಲಂಘನೆ ಮಾಡಿದ್ರು ಕೂಡ ಅಧಿಕಾರಿಗಳು ಯಾಕೆ ಸುಮ್ಮನಿದ್ದಾರೆ? ಅಧಿಕಾರಿಗಳು ಯಾಕೆ ಯಾವುದೇ ರೀತಿಯ ಕ್ರಮವನ್ನ ಜರುಗಿಸ್ತಾ ಇಲ್ಲ? ಈಗಲಾದ್ರೂ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕ್ರಮಗಳನ್ನ ಜರುಗಿಸಲೇಬೇಕು ಅಂತ ಸಿದ್ದರಾಮಯ್ಯ ಅವರಿಗೆ ಬರೆದಂತ ಪತ್ರದಲ್ಲಿ ಉಲ್ಲೇಖವನ್ನು ಕೂಡ ಮಾಡಿದ್ದಾರೆ. ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಸುರೇಶ್ ಕುಮಾರ್ ಅವರು ಮುಖ್ಯವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಕಾಣಿಸ್ತಾ ಇದೆ. ಇಷ್ಟರ ಮಟ್ಟಿಗೆ 6 ಗಂಟೆಗೆ ಬಾರ್ ಓಪನ್ ಮಾಡ್ಕೊಂಡು ಇವರು ಈ ಒಂದು ಚಟುವಟಿಕೆಗಳನ್ನ ಪ್ರಾರಂಭ ಮಾಡ್ತಾರೆ ಅಂತಂದ್ರೆ ಅಧಿಕಾರಿಗಳಿಗೆ ಯಾವುದು ಕೂಡ ಕಾಣಿಸ್ತಾ ಇಲ್ವಾ? ಕೆಲವೊಂದಿಷ್ಟು ರೂಲ್ಸ್ ಇರುತ್ತೆ, ಅಬಕಾರಿ ಅಂದ ಮೇಲೆ ಕೆಲವೊಂದಿಷ್ಟು ನಿಯಮಗಳಿರುತ್ತೆ, ಅದೆಲ್ಲವನ್ನು ಕೂಡ ಪಾಲನೆ ಮಾಡಬೇಕಾಗುತ್ತೆ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರೋಹನ್. ಈಗ ಅಬಕಾರಿ ನಿಯಮ ಅಂದ ಮೇಲೆ ಎಲ್ಲರೂ ಕೂಡ ಪಾಲನೆ ಮಾಡಬೇಕಾಗತ್ತೆ. 6 ಗಂಟೆಗೆ ಬಾರ್ ಓಪನ್ ಮಾಡ್ತಾರೆ ಅಂತ ಅಂದ್ರೆ ಅಧಿಕಾರಿಗಳಿಗೆ ಏನ್ ಕಾಣಿಸ್ತಾ ಇಲ್ವಾ ಇದು ಯಾವುದು ಅಂತ? ಏನಂತಂದ್ರೆ ಇದು ಬೆಂಗಳೂರಿನಲ್ಲಿ ದಿನನಿತ್ಯವಾಗಿ ಬಾರ್ಗಳ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಇದು ಮತ್ತೆ ಮತ್ತೆ ವಿವಾದ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಈ ಕುರಿತು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರದ ಒಂದು ಶಾಸಕರಾಗಿರ್ತಕ್ಕಂಥ ಸುರೇಶ್ ಕುಮಾರ್ ಅವರು ಮುಖ್ಯಮಂತ್ರಿ ಅವರಿಗೆ ಈಗಾಗಲೇ ಪತ್ರವನ್ನು ಕೂಡ ಬರೆದು ಗಂಭೀರವಾಗಿ ಒಂದು ಆಕ್ಷೇಪವನ್ನು ಕೂಡ ಸಲ್ಲಿಸಿದ್ದಾರೆ ಅಂತ ಹೇಳ್ಬೋದು. ಈ ಸರ್ಕಾರದ ಅಬಕಾರಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಕೆಲವೊಂದಿಷ್ಟು ಜಾರಿ ಇದ್ರೂ ಕೂಡ ಕೆಲವೊಂದಿಷ್ಟು ಅಧಿಕಾರಿಗಳು ಲೋಪದೋಷವನ್ನ ಮಾಡಿ ಕೆಲವೊಂದಷ್ಟು ಎದ್ದಿಲ್ಲದೆ ನಡೆಯೋಕೆ ಬಿಡ್ತಾರೆ, ಬಾರ್ಗಳನ್ನ ನಡೆಸೋಕೆ ಬಿಡ್ತಾರೆ. ಈ ಒಂದು ಪತ್ರದ ಮೂಲಕ ಇವತ್ತು ಬೆಳಿಗ್ಗೆ 10 ಗಂಟೆಗೆ ಎಲ್ಲ ಬಾರ್ಗಳನ್ನ ತೆರೆಯೋ ಒಂದು ಅನುಮತಿ ಇದ್ರೂ ಕೂಡ ಈಗ 6 ಗಂಟೆಗೆ ತೆಗಿತಾರೆ ಅಂತಂದ್ರೆ ಬಾರ್ಗಳಲ್ಲಿ ಆಗ್ತಾ ಇದೆ ಅಂತಂದ್ರೆ ನಿಜಕ್ಕೂ ಕೂಡ ಇದು ಹೇಳೋರಿಲ್ಲ ಕೇಳೋರಿಲ್ಲ ಅನ್ನೋ ರೀತಿ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಇದ್ರ ಜೊತೆ ನಿಯಮ ಮತ್ತು ಎಲ್ಲ ರೂಲ್ಸ್ಗಳು ಇದ್ರೂ ಕೂಡ ಇವನ್ನೆಲ್ಲವನ್ನು ಮುರಿದು ಕಾನೂನನ್ನು ಕಾಲ್ಕಸವನ್ನ ಮಾಡಿ ಈ ರೀತಿಯಾಗಿ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇದ್ದಾರೆ ಅಂತ ಇದು ನಿಜಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸಚಿವರು ಕೂಡ ನೋಡ್ಲೇಬೇಕಾಗತ್ತೆ ಅಂತಾನೆ ಹೇಳ್ಬೋದು. ಓಕೆ ರೋಹನ್, ಈಗ ಸರ್ಕಾರಕ್ಕೆ ಕೇವಲ ಈ ಒಂದು ಆದಾಯ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಆಗಿದ್ಯಾ ಅಂತ ಇದನ್ನೆಲ್ಲವನ್ನು ಕೂಡ ಗಮನಿಸ್ತಾ ಹೋದ್ರೆ ಹಂಗೆ ಅನ್ಸುತ್ತೆ ಜನಸಾಮಾನ್ಯರಿಗೂ ಕೂಡ. ಖಂಡಿತ ನೀವು ಹೇಳ್ತಾ ಇರೋದಂತಂದ್ರೆ ಇದು ಲಾಭಾಂಶ ನೋಡೋ ಒಂದು ನಿಟ್ಟಿನಲ್ಲಿ ಈ ರೀತಿಯಾಗಿ ಬೇಕಾಬಿಟ್ಟಿಯಾಗಿ ಕೆಲವೊಂದಿಷ್ಟು ರೂಲ್ಸ್ ಗಳನ್ನೆಲ್ಲ ಮುರಿದು ಈ ರೀತಿಯಾಗಿ ನಡೆಸ್ತಾ ಇದಾರೆ ಅಂತ ಕೆಲವೊಂದಿಷ್ಟು ಲಾಭಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ ಅಂತಂದ್ರೆ ಹೇಳ್ಬೋದು. ಯಾಕಂತಂದ್ರೆ ಇದು ಸರ್ಕಾರ ಒಂದು ಏನಂತಂದ್ರೆ ಈ ಕ್ರಮ ಕೈಗೊಳ್ಳೋದು ಬಿಟ್ಟು ಇಲಾಖೆಯ ಪೊಲೀಸರ ಮೇಲೆ ಇದನ್ನ ಕ್ರಮ ಜರುಗಿಸ್ಬೇಕು. ಯಾಕಂದ್ರೆ ಆದಾಯನೇ ಮುಖ್ಯ ಅಂತ ಹೇಳಿಕ್ಕಾಗಲ್ಲ. 24 ಗಂಟೆ ಬಾರ್ಗಳನ್ನ ಓಪನ್ ಮಾಡ್ಕೊಂಡ್ರೆ ಈ ರೀತಿಯಾಗಿ ಈ ಸಹಜವಾಗಿ ಜನರ ಒಂದು ಸರ್ವೇ ಸಾಮಾನ್ಯ ಅವರ ಆರೋಗ್ಯದ ಮೇಲೂ ಕೂಡ ಇದು ಗಂಭೀರ ಅಂತಾನೆ ಹೇಳ್ಬೋದು. ಮತ್ತು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಿಂದೆನೂ ಕೂಡ ಅಬಕಾರಿ ಇಲಾಖೆ ಮೇಲೆ ಸಾಕಷ್ಟು ಕೂಡ ಆರೋಪವಿತ್ತು. ಈ ಹಿಂದೆ ಕೂಡ ಲಂಚದ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಭ್ರಷ್ಟಾಚಾರ ಕೂಡ ಆರೋಪ ಕೂಡ ಬಂದಿತ್ತು. ಆ ಒಂದು ನಿಟ್ಟಿನಲ್ಲಿ ನೋಡೋದಾಯ್ತಂದ್ರೆ ಲಾಭಾಂಶ ಗಳಿಸೋಕೋಸ್ಕರ ಈ ರೀತಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂತಾನೆ ಹೇಳ್ಬೋದು. ಓಕೆ, ಥ್ಯಾಂಕ್ ಯು ರೋಹನ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.